ಮುಗೀತು, ನನ್ನ ಮುಕ್ತಿ ಅಲ್ಲಿಗೆ, ಸೋರಿಯಾಸಿಂದ ಮುಕ್ತಿ, ಸರಿನಾ? ಅದೇ ಈಗ 10 ವರ್ಷದಿಂದ 1 ತಿಂಗಳು 1 ವರ್ಷಕ್ಕೆ ಅಂದರು 10 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. 10 ತಿಂಗಳಿಗೆ ಹುಷಾರಾಯ್ತಲ್ಲ, ಇನ್ನೆಲ್ಲಿ ಲೇಟ್ ಆಯ್ತು ಸರ್, ಬೇಗನೆ ಆಯ್ತಲ್ವಾ? ಅದೇ ಈಗ ಇದು ರೋಗಿಗಳಲ್ಲಿ ಒಂದು ಸಾಮಾನ್ಯವಾದ ತಪ್ಪುಕಲ್ಪನೆ ಏನು ಅಂತ ಹೇಳಿದ್ರೆ 10 ವರ್ಷದ ರೋಗ 1 ದಿನದಲ್ಲಿ ಹುಷಾರಾಗಬೇಕು ಅನ್ನುವ ಒಂದು ಆಸೆ ಇರುತ್ತೆ. ಅದು ಎಲ್ಲರಿಗೂ ಇರುವುದು ಸರ್ವೇ ಸಾಮಾನ್ಯ ಮತ್ತು ಸಹಜನೂ ಸಹಿತ. ಆದರೆ ಈಗ 10 ವರ್ಷದ ರೋಗವನ್ನು ಪೂರ್ತಿಯಾಗಿ ಬೇರು ಸಮೇತ ತೆಗೆದುಹಾಕುವುದು ಸ್ವಲ್ಪ ಕ್ಲಿಷ್ಟಕರವಾಗುತ್ತೆ ಯಾವುದೇ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಮತ್ತು ಯಾವುದೇ ಒಬ್ಬ ವೈದ್ಯರಿಗೆ. ಸೊ ಅದಕ್ಕೆ ಇದು ಹಂತದ ಮೇಲೆ ನಿಂತಿರುತ್ತೆ ನಿಮ್ಮ ಒಂದು ಕಾಯಿಲೆ ಪೂರ್ತಿಯಾಗಿ ಗುಣವಾಗುವಂತಹ ಒಂದು ಸಮಯ. ಸೊ ಹೀಗಾಗಿ ಇವ್ರದ್ದು 4ನೇ ಹಂತದಲ್ಲಿ ಇರುವ ಕಾರಣದಿಂದ ನಾನು ಆಗಲೇ ಹೇಳಿದೆ 8ರಿಂದ 10 ತಿಂಗಳು ಅಥವಾ 13 ತಿಂಗಳು ಆಗುತ್ತೆ ಅಂತ ಮಂಜುನಾಥ್ ಅವರು ಆಗಲೇ ಹೇಳಿದ ಹಾಗೆ. ಸೊ ಹೀಗಾಗಿ ಇದು ಸ್ಟೇಜಸ್ ವೈಸ್ ನಾವು ಹೆಂಗೆ ಕ್ಲಾಸಿಫೈ ಮಾಡಿರ್ತೀವಿ ಅಂತ ಹೇಳಿದರೆ ಅದೇ ಥರ ಅದು ಕೆಳಗಿಳಿತಾನೆ ಬರುತ್ತೆ. ಅದು ನಮಗೆ ಇಂಡಿಕೇಶನ್ ಅಂತ ಹೇಳಿದರೆ ಅದು ನಮಗೆ ಗುರುತಿನ ಚೀಟಿ. ಯಾಕೆಂತ ಹೇಳಿದರೆ ಈಗ ಇಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದರೆ ಇಲ್ಲಿಂದ ಕೆಳಗಿನ ಮೆಟ್ಲಿಗೆ ಬರಬೇಕು, ಇಲ್ಲಿಂದ ಕೆಳಗಿನ ಮೆಟ್ಲಿಗೆ ಬಂದ್ವಿ ಅಂತ ಹೇಳಿದರೆ ಮತ್ತೇನು ಬರ್ಬೋದು ಅಂತ ನಮಗೆ ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಷನ್ ಇರುತ್ತೆ. ಮತ್ತು ರೋಗಿಯ ಲಕ್ಷಣಗಳು ಅದೇ ಥರನೇ ಬಂದಿರುತ್ತೆ, ಅದೇ ಥರನೇ ವಾಪಸ್ ಹೋಗುತ್ತೆ. ಸೊ ಹೀಗಾಗಿ ಒಂದು ಇದ್ರ ಮೇಲೆ ಆ ಒಂದು ಅನುಭವದ ಮೇಲೆ ನಾನು ಮಂಜುನಾಥ್ ಅವ್ರಿಗೆ ಹೇಳಿದ್ದೆ, ಇದೇ ಥರ ಬರುತ್ತಪ್ಪ, ನೀನೇನು ತೊಂದರೆ ಪಡಬೇಡ, ಇದಕ್ಕೆ ಮತ್ತೆ ಬೇರೆ ಎಲ್ಲನೂ ತೋರಿಸ್ಕೊಳ್ಬೇಡ. ಯಾಕೆ ಅಂತ ಹೇಳಿದರೆ ನಮ್ಮ ಮೆಡಿಸಿನ್ಸ್ ಏನು ಮಾಡುತ್ತೆ ಅಂತ ಹೇಳಿದರೆ ಅದು ಪೂರ್ತಿಯಾಗಿ ಹಂತವಾಗಿ ರೋಗನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ ಅಂತ ನಾನು ಅವ್ರಿಗೆ ತಿಳಿಸಿ ಹೇಳಿದ್ದೆ. ಅವರು ಪಾಪ ನನ್ನನ್ನು ನಂಬಿ ಪೂರ್ತಿಯಾದ ಒಂದು ಚಿಕಿತ್ಸೆಯನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ವಿಷಯ ನಾನು ಪೇಷಂಟ್ಸ್ಗಳಿಗೆ ಮತ್ತು ರೋಗಿಗಳಿಗೆ ಹೇಳ ಬಯಸುವುದು ಏನಂತ ಹೇಳಿದರೆ, ಈಗ ನನ್ನ ಹತ್ರನೇ ಎಷ್ಟೋ ಪೇಷಂಟ್ಸ್ ಇದ್ದಾರೆ. ಏನು ಅಂತ ಹೇಳಿದರೆ ಅವ್ರು ಬಂದಿರೋದು ಚರ್ಮದ ರೋಗಗಳಿಗೆ ಬಂದಿರ್ತಾರೆ. ಆದರೆ ಅವ್ರಿಗೆ ಹಳೆಯ ಕಿಡ್ನಿ ಸ್ಟೋನ್ಸ್ ಇರುತ್ತೆ, ಮತ್ತು ಹಳೆಯ ಒಂದು ಎಸಿಡಿಟಿ ಇರುತ್ತೆ, ಹಳೆಯ ಒಂದು ಯಾವುದೇ ತರಹದ ನೋವುಗಳು ಇರುತ್ತೆ. ನಾನು ಮೆಡಿಸಿನ್ಸ್ ಕೊಟ್ಟ ತಕ್ಷಣ ಅಥವಾ ಯಾವುದೇ ಹೋಮಿಯೋಪತಿ ವೈದ್ಯರು ಔಷಧಿ ಕೊಟ್ಟ ತಕ್ಷಣ ಅದರ ಒಂದು ಪರಿಣಾಮ ಏನಾಗುತ್ತೆ ಅಂತ ಹೇಳಿದರೆ ಇದ್ದ ಒಂದು ಕಾಯಿಲೆ ಪೂರ್ತಿಯಾಗಿ ಹೋಗ್ಬಿಡುತ್ತೆ. ಇದ್ದ ಕಾಯಿಲೆ ಪೂರ್ತಿಯಾಗಿ ಹೋಯಿತು ಅಂತ ಹೇಳಿದರೆ ಅದು ಕೆಳಗಿನ ಸ್ತರಕ್ಕೆ ಬಂದಿರಬೇಕು ಅಂತಲೇ ಅರ್ಥ. ಇಲ್ಲ ಅಂತ ಹೇಳಿದರೆ ಅದು ಮೇಲಿನ ಸ್ತರಕ್ಕೆ ಹೋಗಿರಬೇಕು ಅಂತ ಅರ್ಥ. ಹೀಗಾಗಿ ಈ ಒಂದು ಅಧ್ಯಯನವನ್ನು ಸರಿಯಾಗಿ ಮಾಡಿ ಕೊಡುವುದೇ ಒಂದು ಹೋಮಿಯೋಪತಿಯ ಒಂದು ದೃಷ್ಟಿಕೋನ, ಹೋಮಿಯೋಪತಿಯ ಒಂದು ಶಾಸ್ತ್ರದ ತಜ್ಞತೆಯ ಒಂದು ವಿಚಾರ.